ಕೇಂದ್ರ ಸರ್ಕಾರ ರೈತರ ಅನುಕೂಲಕ್ಕಾಗಿ ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಕುಸುಂಬಿ ಯೋಜನೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು, ಈ ಕುರಿತು ಸಿಬಿಐ ತನಿಖೆ ನಡೆಸಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಕುಸುಂಬಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಶೇಕಡಾ 30 ಹಾಗೂ ರಾಜ್ಯ ಸರ್ಕಾರ ಶೇಕಡಾ 50ರಷ್ಟು ಅನುದಾನ ನೀಡುತ್ತದೆ. ರೈತರ ಜಮೀನಿನಲ್ಲಿ ತೆರೆದ ಕೊಳವೆ ಬಾವಿಗಳಿಗೆ ಅಗತ್ಯವಾದ ಪಂಪ್ಸೆಟ್ಗಳನ್ನು ಅಳವಡಿಸಲು ರೈತರಿಂದ ಕೆಆರ್ಇಡಿಎಲ್ ಸಂಸ್ಥೆಯ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರ ಕೆಆರ್ಇಡಿಎಲ್ ಸೇರಿದಂತೆ 7 ರಿಂದ 8 ಸಂಸ್ಥೆಗಳಿಗೆ ಟೆಂಡರ್ ನೀಡಿದೆ. ಆದರೆ ಇವುಗಳು ನೀಡುವ ಪಂಪ್ಸೆಟ್ಗಳು ಹಾಗೂ ಪೈಪ್ಗಳು ಕಳಪೆ ಗುಣಮಟ್ಟದಿಂದ ಕೂಡಿದೆ. ಬೋರ್ವೆಲ್ ಪೈಪ್ಗಳನ್ನು ಇಳಿಸುವ ಸಂದರ್ಭದಲ್ಲಿಯೂ ರೈತರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡಲಾಗಿದ್ದು, ಈ ಯೋಜನೆಯಡಿ ಒದಗಿಸುವ ವಸ್ತುಗಳ ಗುಣಮಟ್ಟದ ಪರೀಕ್ಷೆಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ದೂರಿದರು. ರಾಜ್ಯಾದ್ಯಂತ ಸುಮಾರು 1,000 ಕೋಟಿ ರೂಪಾಯಿ ಹಣವನ್ನು ರೈತರಿಂದ ದೋಚಲಾಗಿದೆ ಎಂದು ಆರೋಪಿಸಿದ ಅವರು, ಇಂಧನ ಸಚಿವ ಕೆಜೆ ಜಾರ್ಜ್ ಹಾಗೂ ಕೆಆರ್ಇಡಿಎಲ್ ಅಧ್ಯಕ್ಷ ಟಿಡಿ ರಾಜೇಗೌಡ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಸ್ವಿ ರಾಮಚಂದ್ರಪ್ಪ, ಸತೀಶ್ ಕೊಳೇನಹಳ್ಳಿ, ಸಚಿನ್, ತಾರಕೇಶ್ ನಾಯ್ಕ್, ಧನಂಜಯ್ ಸೇರಿದಂತೆ ಇತರರಿದ್ದರು. ಕುಸುಂಬಿ ಯೋಜನೆಯಲ್ಲಿ ರೈತರಿಗೆ ಒಳ್ಳೆ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಮಾಡಿಕೊಟ್ಟಿದ್ದಾರೆ. ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತಿದೆ. ಆದರೆ ಏನು ಕೆಆರ್ಇಡಿಎಲ್ ಸಂಸ್ಥೆಗೆ ಇದನ್ನು ವಹಿಸಿ ಕೇವಲ 7-8 ಸಂಸ್ಥೆಗಳಿಗೆ ಇವನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಕೆಆರ್ಇಡಿಎಲ್ ಒಂದು ತಪ್ಪನ್ನು ಮಾಡ್ತಾ ಇದೆ. ಮಾರ್ಕೆಟಲ್ಲಿ ಸಿಗುವಂಥ ಕ್ವಾಲಿಟಿ ಇಕ್ವಿಪ್ಮೆಂಟ್ಗಳು ಸಿಗೋಕ್ಕಿಂತ ಡಬಲ್ ರೇಟ್ ಆಗಿದೆ ಅನ್ನೋದು ಒಂದು ನಮ್ಮ ಆರೋಪ. ಆದರೆ ಅದ್ರ ಜೊತೆಗೆ ಏನು ಪೈಪನ್ನು ಕೆಳಗೆ ಇಳಿಸ್ತಾರೋ ಅದನ್ನ ಏಕ ಪೈಪ್ ಇಳಿಸೋದ್ರಿಂದ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋಂಥ ಸಬೂಬನ್ನು ಹೇಳಿ ರೈತರು ಕೂಡ ರೈತರಿಂದಲೇ ಪೈಪ್ಗಳನ್ನು ಖರೀದಿ ಮಾಡಿಸಿ ಅವರೇ ಸ್ವಂತ ಖರ್ಚಲ್ಲಿ ಇಳಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಎರಡನೇ ಆರೋಪ. ಮತ್ತೆ ಕ್ವಾಲಿಟಿ ಚೆಕಿಂಗ್ ಎಲ್ಲೂ ಕೂಡ ನಡೀತಾ ಇಲ್ಲ. ಕೇವಲ ಬರ್ತಾರೆ, ರೈತರು ಕೊಳವೆಬಾವಿ ತೋರಿಸ್ತಾರೆ, ಕೊಳವೆಬಾವಿ ತೋರಿಸಿದ ತಕ್ಷಣ ಇವರು ಸಾಮಾನುಗಳನ್ನು ತಂದು ಇಳಿಸಿ ವರ್ಗಾವಣೆ ಪತ್ರನ ರೈತರಿಂದ ಪಡೀತಿದ್ದಾರೆ. ಎಲ್ಲ ಏನು ಯಾವ್ಯಾವ ಪೈಪನ್ನು ಹಾಕಬೇಕು, ಯಾವ ಮೋಟರ್ನ ಹಾಕಬೇಕು, ಸೋಲಾರ್ ಕಂಪನಿ ಯಾವುದು, ISI ಇರುವಂಥದ, ಈ ಥರದ್ದು ಯಾವುದೂ ಕೂಡ ಬರೀ ಇಂಗ್ಲೀಷಲ್ಲಿ ಇರೋದ್ರಿಂದ ಏನಾಗ್ತಾರೆ ಅನ್ನೋದು ಕೂಡ ಸಾಮಾನ್ಯ ರೈತರಿಗೆ ಗೊತ್ತೇ ಆಗಲ್ಲ. ಈ ಥರ ಈ ಕ್ವಾಲಿಟಿ ಚೆಕಿಂಗಲ್ಲಿ ಮತ್ತೆ ಪೈಪ್ ಇಳಿಸೋ ಪೈಪಲ್ಲಿ ಈ ಒಂದು ಭ್ರಷ್ಟಾಚಾರ ನಡೀತಿದೆ. ಅದನ್ನು ತಕ್ಷಣ ನಿಲ್ಲಿಸದೆ ಹೋದರೆ ಮತ್ತೆ ಈಗಾಗಲೇ ರೈತರೇನು ಪೈಪನ್ನು ಇಳಿಸಿದಾರ ಸ್ವಂತ ದುಡ್ಡಲ್ಲಿ, ಅವರಿಗೆ ಆ ದುಡ್ಡನ್ನು ಕಂಪನಿಯಿಂದ ಕೊಡಿಸದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾದ ಹೋರಾಟನ ಹಮ್ಮಿಕೊಳ್ಳುತ್ತೆ. ಮತ್ತೆ ಇದಕ್ಕೆ ಕಾರಣ ಆಗಿರುವಂಥ ಇಂಧನ ಸಚಿವರಾದಂಥ ಜಾರ್ಜ್ ಅವರು ಮತ್ತೆ ಕೆಆರ್ಇಡಿಎಲ್ನ ಅಧ್ಯಕ್ಷರಾದಂಥ ರಾಜೇಗೌಡರು ಕೂಡ ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಹಾಗೆ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯ ಪ್ರಧಾನಮಂತ್ರಿಯ ಮಹತ್ವಾಕಾಂಕ್ಷಿ ಯೋಜನೆಯನ್ನ ನಡೀತಿರೋ ಭ್ರಷ್ಟಾಚಾರವನ್ನ ಈ 1-2-3 ದಿನದಲ್ಲೇ ನಾವೆಲ್ಲರೂ ಕೂಡ ಹೋಗಿ ಕೇಂದ್ರದ ಸಚಿವರಾದಂಥ ಜೋಶಿ ಅವ್ರ ಕಂಡು ಈ ವಿಷಯನ ಪ್ರಸ್ತಾಪ ಮಾಡ್ತೀವಿ. ತನಿಖೆ ಕೂಡ ಆಗ್ರಹ ಮಾಡ್ತೀವಿ. ಮತ್ತೆ ಈ ತನಿಖೆಯನ್ನ ಸಿಬಿಐ ವಹಿಸಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ.